ದೊಡಮ್ಮ ನಂಗೆ ಹಾಲ್ ಬೇಡ, ಚೆನ್ನಾಗೇ ಇಲ್ಲ. ಏನ್ ಮಾಡೋದ್ ಮಗು, ಇದು ಪೌಡ್ರ್ ಹಾಲು. ನಮ್ ಕಾಲದಲ್ಲಿ ನಂದಿನಿ ಪ್ಯಾಕೆಟ್ ಆದ್ರೂ ಸಿಕ್ತಿತ್ತು. ನಮ್ಮ ಅಜ್ಜಿ ಕಾಲದಲ್ಲಿ ದನನ ಮನೆಯಲ್ಲೇ ಸಾಕ್ಬಿಟ್ಟು ರುಚಿಯಾದ ಪೌಷ್ಟಿಕವಾದ ಹಾಲನ್ನ ಕೊಡ್ಕೊಳ್ತಾ ಇದ್ರು. ದನ ಹಾಲ್ ಕೊಡ್ತಿತ್ತ, ಮತ್ ಈಗ ಯಾಕೆ ಕೊಡಲ್ಲ? ನಮ್ ಕಾಲದಿಂದನೂ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ ತಿಂದು ಹಾಲ್ ಕೊಡೋದನ್ನ ಕಡಿಮೆ ಮಾಡಿ ಮಾಡಿ ಈಗ ಹಾಲ್ ಕೊಡೋದ್ ನಿಲ್ಸೇ ಬಿಟ್ಟಿದೆ. ಅಂದ್ರೆ ನಮ್ಗ್ ಒಳ್ಳೆ ಹಾಲ್ ಸಿಗೋದೇ ಇಲ್ವಾ? 2050ರಲ್ಲಿ ಹೇಗೆ ಈ ತರ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಮೃತವು ಹೆಚ್ಚಾದರೆ ವಿಷವಾದಂತೆ ಬಹಳ ಅಗ್ಗ ಮತ್ತು ಉಪಯುಕ್ತವಾಗಿದ್ದ ಪ್ಲಾಸ್ಟಿಕ್ ಜನರ ದುರುಪಯೋಗದಿಂದ ಈಗ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷ ಪ್ರಪಂಚದಲ್ಲಿ ಅಂದಾಜು 1,500 ಕೋಟಿ ಕೆಜಿ ಪ್ಲಾಸ್ಟಿಕ್ ಉತ್ಪತ್ತಿಯಾಗ್ತಾ ಇದೆ. ಅದರಲ್ಲಿ ಕೇವಲ 5% ಮಾತ್ರ ರೀಸೈಕಲ್ ಆಗ್ತಾ ಇದೆ. ಮಿಕ್ಕ 95% ಎಲ್ಲಿ ಹೋಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಮುಕ್ಕಾಲಂಶ ಲ್ಯಾಂಡ್ ಫಿಲ್ಗೆ ಹೋಗ್ತಾ ಇದೆ, ಮಿಕ್ಕಿದ್ದು ಸಮುದ್ರದ ಪಾಲಾಗ್ತಾ ಇದೆ. ಭೂಮಿ ಮೇಲಿರುವ ಪ್ಲಾಸ್ಟಿಕ್ ಡಿಕಂಪೋಸ್ ಆಗಕ್ಕೆ ಸಾವಿರಾರು ವರ್ಷಗಳು ಬೇಕು. ಪ್ಲಾಸ್ಟಿಕ್ ಅನ್ನು ಸುಡಕ್ಕೂ ಆಗೋದಿಲ್ಲ. ಸುಟ್ಟರೆ ಬಹಳ ಹಾನಿಕಾರಕ ಅನಿಲ ಹೊರಬರುತ್ತದೆ. ಅದಲ್ಲದೆ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಆಗುತ್ತಾ ಇದೆ. ಬೆಂಗಳೂರಿನಂತ ನಗರದಲ್ಲಿ ಪ್ಲಾಸ್ಟಿಕ್ ಒಳಚರಂಡಿಯಲ್ಲಿ ಸೇರಿ ಬ್ಲಾಕ್ ಆಗಿ ಚರಂಡಿ ನೀರಿನ ಪ್ರವಾಹಕ್ಕೆ ಕಾರಣವಾಗ್ತಾ ಇದೆ. ಅನೇಕ ಪ್ರಾಣಿಗಳು ತನ್ನ ಮೇವಿನ ಜೊತೆ ಪ್ಲಾಸ್ಟಿಕ್ ತಿಂದು ಸಾಯ್ತಾ ಇದೆ. ಪ್ಲಾಸ್ಟಿಕ್ ಮಾತ್ರ ಅಲ್ಲ, ಯೂಸ್ ಅಂಡ್ ಥ್ರೋ ಮಾಡುವ ಎಲ್ಲಾ ಪೇಪರ್ ಕಪ್ಗಳು, ಪ್ಲೇಟ್ಗಳು ಕೂಡ ಅಷ್ಟೇ ಹಾನಿಕಾರಕ. ಅದು ಕೂಡ ಡಿಕಂಪೋಸ್ ಆಗೋದಿಲ್ಲ, ಏಕೆಂದರೆ ಅದರಲ್ಲೂ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತದೆ. ಅಲ್ಲದೆ ಭಾರತದಲ್ಲಿ ಪ್ರತಿ ವರ್ಷ 1600 ಕೋಟಿ ಪೇಪರ್ ಕಪ್ಪಿಗೆ 650 ಲಕ್ಷ ಮರಗಳು, 1500 ಕೋಟಿ ಲೀಟರ್ ನೀರು ಬೇಕಾಗ್ತದೆ. ಅಲ್ಲದೆ ಇದನ್ನು ತಯಾರಿಸುವಾಗ 108 ತರ ಹಾನಿಕಾರಕ ಕೆಮಿಕಲ್ಗಳು ಬಳಕೆ ಆಗ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ರೀತಿಯ ಕಲುಷಿತ ಪರಿಸರವನ್ನು ಬಿಡಬೇಕಾ, ಅಥವಾ ಇದನ್ನು ತಡೆಯಲು ನಾವು ಏನು ಮಾಡಬಹುದು? ಮದುವೆ ಮುಂಜಿ ಸಮಾರಂಭಗಳಲ್ಲಿ ಡಿಸ್ಪೋಸಬಲ್ ಬಳಕೆಯನ್ನು ನಿಲ್ಲಿಸಿ ರೀಯೂಸಬಲ್ ವಸ್ತುಗಳನ್ನು ಉಪಯೋಗಿಸಬಹುದು. ವೆಟ್ ವೇಸ್ಟ್ ಅಂದರೆ ತರಕಾರಿ ಕಸ, ತಿಂದುಳಿದ ಆಹಾರ ಮುಂತಾದವನ್ನು ಡ್ರೈ ವೇಸ್ಟ್ ಅಂದರೆ ಪ್ಲಾಸ್ಟಿಕ್, ಪೇಪರ್ ಗಸಗಳಿಂದ ಸಪರೇಟ್ ಮಾಡುವುದರಿಂದ ಹಲವಾರು ಪ್ರಾಣಿಗಳ ಪ್ರಾಣವನ್ನು ಉಳಿಸಬಹುದು. ಹೊರಗೆ ಹೋದಾಗ ಮಿನರಲ್ ವಾಟರ್ ಬಾಟಲ್ ತೆಗೆದುಕೊಳ್ಳುವ ಬದಲು ನಮ್ಮದೇ ನೀರಿನ ಬಾಟಲ್ಗಳನ್ನು ತೆಗೆದುಕೊಂಡು ಹೋಗಬಹುದು. ಶಾಪಿಂಗ್ ಹೋಗುವಾಗ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಕೇಳುವ ಬದಲು ನಮ್ಮದೇ ಕೈಚೀಲವನ್ನು ತೆಗೆದುಕೊಂಡು ಹೋದಲ್ಲಿ ಒಂದು ಕೈಚೀಲದ ಬಳಕೆಯಿಂದ ಅಂದಾಜು ಪ್ರತಿ ವಾರಕ್ಕೆ 5, ತಿಂಗಳಿಗೆ 20, ವರ್ಷಕ್ಕೆ 245, ಜೀವಮಾನದಲ್ಲಿ 23,725 ಪ್ಲಾಸ್ಟಿಕ್ ಬ್ಯಾಗ್ ವೇಸ್ಟ್ ಆಗೋದನ್ನು ಉಳಿಸಬಹುದು. ನಮ್ಮ ದೇಶದಲ್ಲಿ ಪ್ರತಿ 5ರಲ್ಲಿ ಒಬ್ಬರಾದರೂ ಇದನ್ನು ಪಾಲಿಸಿದರೆ ಜೀವಮಾನದಲ್ಲಿ 4,75,500 ಕೋಟಿ ಪ್ಲಾಸ್ಟಿಕ್ ಕಸವನ್ನು ತಡೆಯಬಹುದು. ಈ 5ರಲ್ಲಿ ಒಬ್ಬರು ನಾವು ಯಾಕಾಗಬಾರದು?